ಬಿಸಿಬೇಳೆ ಬಾತ್ಗೆ 1 ಕಪ್ ಅಕ್ಕಿ ತಗೊಂಡ್ರೆ ಇನ್ನೊಂದು ಕಪ್ಪಲ್ಲಿ ಅರ್ಧ ತೊಗರಿಬೇಳೆ ಇನ್ನರ್ಧ ಹೆಸರುಬೇಳೆನ ತಗೋಬೇಕು. ಅಕ್ಕಿ ಮತ್ತು ತೊಗರಿಬೇಳೆ ಹೆಸರುಬೇಳೆನ ಕ್ಲೀನಾಗಿ ತೊಳ್ಕೊಂಡು ಬಿಫೋರ್ 10 ಮಿನಿಟ್ಸ್ ಅದನ್ನ ನೆನೆಯಕ್ಕೆ ಹಾಕಬೇಕು. ಅಂದ್ರೆ ಒಬ್ಬೊಬ್ಬರಿಗೆ ಆಸಿಡಿಟಿ ಪ್ರಾಬ್ಲಮ್ ಇರುತ್ತಲ್ಲ, ಅಂಥದ್ದೆಲ್ಲ ಆಗಂಗಿಲ್ಲ. ಹಾಗಾಗಿ 10-15 ನಿಮಿಷ ಅದನ್ನ ನೆನೆಯಕ್ಕೆ ಹಾಕಬೇಕು. ಇದ್ರಲ್ಲಿ ಏನು ಮಾಡ್ರಿಪ್ಪ ಅಂದ್ರೆ ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡ್ಕೊರಿ. ಆನ್ ಮಾಡಿ ನಂತರ ಅದಕ್ಕೆ ಎಣ್ಣೆ ಹಾಕೋರಿ. ಎಣ್ಣೆ ಚಲೋ ಹೊತ್ನಾಗ ಕಾದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕ್ರಿ. ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರ್ತಾವು. ಆಮೇಲೆ ಸ್ವಲ್ಪ ಮೆಂತ್ಯಕಾಳು ಹಾಕ್ರಿ. ಮೆಂತ್ಯಕಾಳು ಹಾಕಿ ಚೆಂದಾಗ ಎರಡು ಕೂಡಿ ಕೈ ಆಡಿಸ್ರಿ. ಆಮೇಲೆ 1-2 ಕಾಳು ಸಾಸಿವೆ, 1-2 ಜೀರಿಗೆ ಹಾಕಿ ಚಟಾಪಟ ಅಂದು ಹೆಚ್ಚಿಟ್ಕೊಂಡಿರ್ತೀರಲ್ಲ ಒಂದು ಹಾಕ್ರಿ. ಈರುಳ್ಳಿ, ಕರಿಬೇವು, ಕಸೂರಿ ಮೇಥಿ, ಆಮೇಲೆ ಆಲೂಗಡ್ಡೆ, ಹಸಿ ಬಟಾಣಿ, ಗಜ್ರಿ, ಬೀಟ್ರೂಟು, ಬೀನ್ಸು ಮತ್ತು ಫ್ಲವರ್ ಎಲ್ಲ ಹಾಕಿ ಚೆಂದಾಗ ಎಣ್ಣೆ ಕೈ ಆಡಿಸ್ರಿ. ಅವನು ನೋಡ್ರಿ ಹಿಂಗೆ ನೀಟಾಗ ಎಣ್ಣೆಯಾಗ ಪಳ 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 ಅನ್ಬೇಕು. ಆಮೇಲೆ ಒಂದು ಚಿಟಿಕಿನ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿಬೇಳೆ ಬಾತ್ ಮಸಾಲ, ಆಮೇಲೆ ಖಾರ ಪುಡಿ ಹಾಕ್ರಿ. ಸ್ವಲ್ಪ ಸ್ಟ್ರಾಂಗ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ, ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಖಾರ ಪುಡಿ ಹಾಕಿದ ನಂತರ ಹುಣಸೆ ಹುಳಿ ಹಾಕೋರಿ. ನೋಡ್ರಿ ಹಿಂಗೆ ಪಳ ಪಳ ಕುದೀತಿರ್ತೈತೆ. ಅದಕ್ಕೆ ನೆನೆ ಹಾಕಿದಂಥದ್ದು ಅಕ್ಕಿ, ತೊಗರಿಬೇಳೆ ಮತ್ತು ಹೆಸರುಬೇಳೆ 3 ಸೇರಿಸಿ 1 ಕಪ್ಪಷ್ಟು ನಾ ತೊಗೊಂಡೇನಿ. ನಿಮಗೆ ಕ್ವಾಂಟಿಟಿ ನೋಡಿ ನೀವು ತೊಗೋರಿ. ಅವನು ಹಾಕಿ ಚೆಂದಾಗ ಕೈ ಆಡಿಸ್ಬೇಕು ಅದನ್ನ ಇನ್ನೊಂದು ಸ್ವಲ್ಪ. ಅಂದ್ರೆ ಹೆಲ್ದಿನೂ ಆಗ್ತೈತಿ, ರುಚಿಗೂ ಬಿಸಿಬೇಳೆ ಬಾತು ಅನ್ನಿಸ್ತೈತಿ. ನೋಡ್ರಿ ಕಲರ್ ನೋಡಿದ್ರೆ, ವೆಜಿಟೇಬಲ್ಸ್ ಎಲ್ಲ ನೋಡಿದ್ರೆ ತಿನ್ಬೇಕು ಅನ್ನಿಸ್ಬೇಕದ. ಅಕ್ಕಿ ಎಲ್ಲ ಹಾಕಿದ ನಂತರ 1-2 ನಿಮಿಷ ಅದನ್ನು ಪಳಪಳ ಅಂತಂದು ಕುದಿಯಾಕೆ ಬಿಡ್ಬೇಕು. ಬಿಟ್ಟು ಆಮೇಲೆ 1 ಕಪ್ ಅಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ 3ರಷ್ಟು ನೀರು ಹಾಕಬೇಕು. ಇನ್ ಕೇಸ್ ವೆಜಿಟೇಬಲ್ಸ್ ಏನಾದರೂ ಜಾಸ್ತಿ ಇತ್ತಂದ್ರೆ 4ರಷ್ಟು ತೊಗೊಂಡ್ರೆ ನಡೀತೈತಿ. ನೋಡ್ರಿ ಇವಾಗ ಕುದ್ದೈತಿ. ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಕತ್ತೀನಿ.
ನೀರು ಹಾಕಿ ಸ್ವಲ್ಪ ಅದನ್ನು ಕೈಯಾಡಿ ಅದನ್ನು ಕುದಿಲಿಕ್ಕೆ ಬಿಡ್ಬೇಕು. ಕುಕ್ಕರ್ ಬಾಯಿ ಮುಚ್ಚ್ರಿ. ಈಗ 5-6 ವಿಷಲ್ ಕೂಗಿಸ್ಕೊರಿ. ನೋಡ್ರಿ, ಬಿಸಿಬೇಳೆ ಭಾತ್ ರೆಡಿ ಆಯ್ತಾ. ಅದ್ರ ಮೇಲೆ ಬಿಸಿಬೇಳೆ ಭಾತಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಏನಾರ ಕರ್ಮ್ ಸ್ನ್ಯಾಕ್ಸ್ ಇದ್ರೆ ಅದ್ರ ಜೊತೆ ಹಾಕ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ.